ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹೇಮಾ. ಇವತ್ತು ನಮ್ಮ ತೋಟದಲ್ಲಿ ಒಂದು ಚಿಕ್ಕ ಹಾರ್ವೆಸ್ಟು, ಹಾಗೆಯೇ ಸ್ವಲ್ಪ ಕೆಲಸ ಇದೆ. ಏನೇನು ಕೆಲಸ ಮಾಡಿದ್ದೀನಿ ಅಂತ ನೋಡೋಣ ಬನ್ನಿ. ನೋಡಿ, ನಾನೊಂದು ಟಬ್ ತಗೊಂಡಿದ್ದೀನಿ. ನೀವು ನೋಡ್ತಾ ಇದ್ದೀರಾ, ಅದಕ್ಕೆ ಸುತ್ತಲೂ ಹೋಲ್ಸ್ ಇದೆ. ಹಾಗೆಯೇ ಒಂದು ಟ್ಯಾಪನ್ನು ಕೊಟ್ಟಿದ್ದಾರೆ, ಒಂದು ಸ್ಟ್ಯಾಂಡೂ ಇದೆ. ನಾವು ಲಿಕ್ವಿಡ್ನು ಕೂಡ ಸ್ಟೋರ್ ಮಾಡ್ಕೋಬೋದು. ನಾನು ಇವಾಗ ಕಿಚನ್ ವೇಸ್ಟ್ನ ಹಾಕ್ತಾಯಿದ್ದೀನಿ. ನೋಡಿ, ಇದಕ್ಕೆ ನಾನೊಂದು ಪಾಟ್ ಮಣ್ಣು ತೊಗೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ತೇವಾಂಶನ ಹಿಡಿದಿಟ್ಕೊಳ್ಳೋದಕ್ಕೆ ಸ್ವಲ್ಪ ಕೋಕೋಪಿಟ್ನ ಹಾಕಿದ್ದೀನಿ. ಹಾಗೆಯೇ ಕಿಚನಲ್ಲಿ ಬರೋವಂಥ ವೇಸ್ಟೇಜ್ನ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ಬೇಯಿಸಿರೋಂಥ ಪದಾರ್ಥಗಳನ್ನ ನಾವು ಯಾವುದೇ ಕಾರಣಕ್ಕೂ ಕಿಚನ್ ಕಾಂಪೋಸ್ಟಲ್ಲಿ ಹಾಕಬಾರ್ದು, ಯಾಕಂದರೆ ಸ್ಮೆಲ್ ಬಂದುಬಿಡುತ್ತೆ. ಹಾಗೆಯೇ ಹುಳನೂ ಜಾಸ್ತಿ ಆಗೋಗುತ್ತೆ. ನೋಡಿ, ನಾವು ಈ ಥರ ಕೊಳ್ತೋಗಿರೋ ಟೊಮೆಟೊ ಅಥವಾ ಆರೆಂಜು, ಅಂದರೆ ನಾವು ಜ್ಯೂಸ್ ಮಾಡಿರೋಂಥ ಹೊಟ್ಟುಗಳು ಎಲ್ಲನೂ ಈ ಥರ ನಾನೊಂದು 4-5 ದಿವಸದಿಂದ ಸೇರಿಸಿಟ್ಕೊಂಡಿದ್ದೆ. ಅದೇ ಥರ ನಾನು ಇದನ್ನು ಕಿಚನ್ ಕಾಂಪೋಸ್ಟ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದು ಈ ಥರ ಒಣಗಿರೋ ಎಲೆಗಳು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಆ ತೇವಾಂಶನ ಅದು ಹಿಡಿದಿಟ್ಕೊಬಿಡುತ್ತೆ. ಯಾವುದೇ ಕಾರಣಕ್ಕೂ ಹುಳ ಉತ್ಪತ್ತಿ ಆಗೋದಕ್ಕೆ ಬಿಡೋದಿಲ್ಲ. ನೋಡಿ, ಈ ಥರ ನಾನು ಟೆರೆಸ್ ಮೇಲೆ ಕುಡಿಸಿರೋಂಥ ಒಣಗಿರೋ ಎಲೆಗಳನ್ನ ಹಾಕಿ ಅದನ್ನು ಕವರ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಅದರ ಮೇಲೆ ನಾನು ಸ್ವಲ್ಪ ಮಣ್ಣನ್ನು ಹಾಕಿ ಕವರ್ ಮಾಡ್ತೀನಿ, ಯಾಕೆಂದರೆ ಅದು ಹುಳಗಳು ಆಚೆ ಬರದೇ ಇರುತ್ತೆ. ನೋಡಿ, ಈ ಥರ ನಾವು ಮಣ್ಣು ಹಾಕೋದ್ರಿಂದ ಯಾವುದೇ ಕಾರಣಕ್ಕೂ ಅದು ಹುಳ ಹೋಗಿ ಕಿತ್ಕೊಂಡು ಮತ್ತೆ ಅದು ನಮಗೆ ಸ್ಮೆಲ್ ಬರೋದಕ್ಕೆ ಸಾಧ್ಯನೇ ಇರೋದಿಲ್ಲ. ಈ ಥರ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮ ಗಿಡಗಳಿಗೆ ಗೊಬ್ಬರನ ನಾವೇ ರೆಡಿ ಮಾಡ್ಕೋಬೋದು. ಹಾಗೆಯೇ ಇದನ್ನು ದಿನ ಬಿಟ್ಟು ದಿನ ಇದನ್ನು ಕೆಳಗಡೆಯಿಂದ ಮೇಲ್ಗಡೆವರೆಗೂ ಊಟ ಮಾಡಬೇಕು. ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಯಾವ ಥರ ಇದನ್ನು ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಇದನ್ನೇ ಒಂದು ವಿಡಿಯೋ ಮಾಡಿ ನಿಮಗೆ ಶೇರ್ ಮಾಡ್ಕೊಳ್ತೀನಿ. ಹಾಗೆಯೇ ನಾನು 8-10 ದಿವಸಗಳ ಹಿಂದೆಯೇ ನಮ್ಮ ತೋಟದಲ್ಲಿರೋಂಥ ವೇಸ್ಟೇಜ್ ಗಿಡಗಳನ್ನೆಲ್ಲ ಕಟ್ ಮಾಡಿ ಗೊಬ್ಬರ ಹಾಕಿದ್ದೆ. ಅದನ್ನು ಇವಾಗ ನನಗೆ ಯಾವ ಥರ ಆಗಿದೆ ಅಂತ ತೋರಿಸ್ತೀನಿ. ನೋಡಿ, ಇದನ್ನು ನಾನು ಇವತ್ತು ಓಪನ್ ಮಾಡಿ ಊಟ ಮಾಡ್ತಾಯಿದ್ದೀನಿ. ನೋಡಿ, ಕಟ್ ಮಾಡಿರೋಂಥ ಕಡ್ಡಿಗಳು ಇನ್ನೂ ಗೊಬ್ಬರ ಆಗೋದಿದೆ, ಅದಕ್ಕೆ ನಾನು ಗಾಳಿ ಆಡೋದಕ್ಕೆ ಬಿಡ್ತಾಯಿದ್ದೀನಿ. ಬನ್ನಿ, ಹಾಗೆಯೇ ಒಂದು ಹಾರ್ವೆಸ್ಟ್ ಇದೆ. ನೋಡಿ, ತೊಂಡೆಕಾಯಿನ ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ನಮಗೆ ದಿನ ಬಿಟ್ಟು ದಿನಾನೂ ಇಟ್ಕೊಂಡ್ರೂ ತೊಂಡೆಕಾಯಿ ಸಿಗುತ್ತೆ. 8 ದಿವಸಕ್ಕೆ ಒಂದು ಸತಿ ಕೂಡ ನಾವು ಹಾರ್ವೆಸ್ಟ್ ಮಾಡ್ಬೋದು. ಅಂದರೆ ತುಂಬ ದಿನ ಬಿಟ್ಟರೆ ಬೇಗನೆ ಹಣ್ಣಾಗ್ಬಿಡುತ್ತೆ. ಹಾಗೆಯೇ ಬೀಜನೂ ಬಂದ್ಬಿಡುತ್ತೆ. ತಿನ್ನೋಕ್ಕೆ ಆಗಲಿ ಅಥವಾ ಅಡುಗೆಗೆ ಚೆನ್ನಾಗಿರೋದಿಲ್ಲ. ತುಂಬ ಚೆನ್ನಾಗಿ ಬಿಡುತ್ತೆ. ಎಲೆಗೂ ಹೂವು ಇರುತ್ತೆ. ಹಾಗೆಯೇ ನೀವು ನೋಡ್ತಾ ಇರೋ ಹಾಗೆಯೇ ತೊಂಡೆಕಾಯಿನೂ ಅಷ್ಟೇ, ಎಲೆಗೂ ಕಾಯಿ ಬರುತ್ತೆ. ನನಗೆ ಈ ಬುಟ್ಟಿ ತುಂಬಾ ತೊಂಡೆಕಾಯಿ ಸಿಕ್ಕಿದೆ. ಒಂಥರ ಹಾರ್ವೆಸ್ಟ್ ಮಾಡೋಕ್ಕೆ ಖುಷಿ ಅನಿಸುತ್ತೆ, ಅಷ್ಟು ಚೆನ್ನಾಗಿ ಬಿಟ್ಟಿರುತ್ತೆ ತೊಂಡೆಕಾಯಿ. ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ತೊಂಡೆಕಾಯಿ. ಇದು ಮೇಂಟೆನೆನ್ಸು ಅಷ್ಟೇ ತುಂಬ ತೀರಾ ಕಡಿಮೆ. ಯಾವಾಗೋ ಒಂದಷ್ಟು ಗೊಬ್ಬರ, ಸ್ವಲ್ಪ ನೀರು ಬಿಟ್ಟರೆ ಬೇರೆ ಏನು ಇದಕ್ಕೆ ಮೇಂಟೆನೆನ್ಸ್ ಇರೋದಿಲ್ಲ. ಹಾಗೆಯೇ ಹೋದ ವಿಡಿಯೋದಲ್ಲಿ ನಾನು ಹೇಳಿದಾಗೆ ಇವತ್ತು ಪಾಲಕ್ ಸೊಪ್ಪನ್ನ ನಾನು ಇದರಲ್ಲಿ ಪೂರ್ತಿ ಎಲೆಗಳ ಸಮೇತ ತೆಗೆದುಬಿಡ್ತಾಯಿದ್ದೀನಿ. ಕೆಲವು ಬೇರು ಸಮೇತನೂ ನಾನು ಇದರಲ್ಲಿ ತೆಗೆದಾಕ್ತಾಯಿದ್ದೀನಿ. ಯಾಕೆಂದರೆ ಈರುಳ್ಳಿ ದಿನ ದೊಡ್ಡದಾಗ್ತಾಯಿದೆ, ಅದಕ್ಕೆ ಜಾಗ ಸಾಕಾಗ್ತಾಯಿಲ್ಲ. ಅದಕ್ಕೆ ನಾನು ಸೊಪ್ಪನ್ನು ಹಾರ್ವೆಸ್ಟ್ ಮಾಡಿಕೊಂಡು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಇದನ್ನು ತೋರಿಸ್ತೀನಿ. ಈ ಥರ ನಾನು ನೆಲಮಟ್ಟಕ್ಕೆ ಕಟ್ ಮಾಡಿದ್ದೀನಿ. ಇದು ಚಿಗುರು ಬರುತ್ತಾ ಇಲ್ಲ ಅಂತ ನಿಮಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಇದನ್ನು ತೋರಿಸ್ತೀನಿ. ಈ ಥರ ನಾನು ಸೊಪ್ಪನ್ನು ಬೆಡ್ನ ಪೂರ್ತಿ ಕ್ಲೀನ್ ಮಾಡಿಬಿಡ್ತಾಯಿದ್ದೀನಿ. ಕ್ಲೀನ್ ಮಾಡಿ ಬೆಡ್ಗೆ ನಾನು ಯಾವ ಥರ ಗೊಬ್ಬರ ಕೊಡ್ತೀನಿ, ಏನು ಗೊಬ್ಬರ ಕೊಡ್ತಾಯಿದ್ದೀನಿ ಅಂತ ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನೋಡಿ, ನಾನು ಯಾವ ಥರ ಗೊಬ್ಬರ ಕೊಡ್ತೀನಿ ಆ ಬೆಡ್ಗೆ ಅಂತ ನಿಮಗೆ ತೋರಿಸ್ತೀನಿ. ನಾನು ಕೆಲವೊಂದು ಕಡೆ ಒಂದೊಂದು ಗಿಡನ ಬಿಟ್ಬಿಟ್ಟು ನನಗೆ ಚೆನ್ನಾಗಿರೋ ಕಡೆ ಬಿಟ್ಟು ಅದನ್ನು ಕಟ್ ಮಾಡಿ ಮಿಕ್ಕಿದ ಕಡೆ ನಾನು ಸೊಪ್ಪನ್ನು ಬೇರು ಸಮೇತ ತೆಗೆದುಬಿಡ್ತಾಯಿದ್ದೀನಿ. ಕಟ್ ಮಾಡೋದ್ರಿಂದ ಪಾಲಕ್ ಸೊಪ್ಪು ಮತ್ತೆ ಚಿಗುರು ಬರ್ತಾನೆ ಇರುತ್ತೆ. ನಾವು 2-3 ಸತಿ ಬೇಕಾದ್ರೆ ನಾವು ಹಾರ್ವೆಸ್ಟ್ನ ಮಾಡ್ಕೋಬೋದು ಆರಾಮಾಗಿ. ನಾವು ಒಂದು ಸತಿ ಪಾಲಕ್ ಹಾಕಿದ್ರೆ ಬೇಕಾದ್ರೆ ಒಂದು 3-4 ಸತಿ ನಾವು ಪಾಲಕ್ನ ಹಾರ್ವೆಸ್ಟ್ ಮಾಡೋಷ್ಟು ನಮಗೆ ಸೊಪ್ಪು ಬರ್ತಾನೆ ಇರುತ್ತೆ. ಇದರಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಸ್ವಲ್ಪ ಹೀರೆಕಾಯಿ ಗಿಡಗಳು ಹಾಗೆಯೇ ಸೋರೆಕಾಯಿ ಗಿಡಗಳಿದೆ. ಅದಕ್ಕೆ ಜಾಗ ಸಾಕಾಗ್ತಾಯಿಲ್ಲ, ಹಾಗೆಯೇ ಗೊಬ್ಬರನೂ ಸಾಕಾಗ್ತಾಯಿಲ್ಲ. ಅದಕ್ಕೆ ನಾನು ಇದನ್ನು ಪಾಲಕ್ ಸೊಪ್ಪನ್ನ ಬೇರು ಸಮೇತ ಇದನ್ನು ಹಾರ್ವೆಸ್ಟ್ ಮಾಡ್ಕೊಂಬಿಡ್ತಾಯಿದ್ದೀನಿ. ಈ ಬೆಡ್ನ ಕ್ಲೀನ್ ಮಾಡಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಇದಕ್ಕೆ ಗೊಬ್ಬರ ಕೊಡೋದನ್ನು ನಿಮಗೆ ತೋರಿಸ್ತೀನಿ. ನೋಡಿ, ಇಷ್ಟೊಂದು ಸೊಪ್ಪು ನನಗೆ ಇವಾಗ ಸಿಕ್ಕಿದೆ. ನನ್ನ ಸೊಪ್ಪನ್ನ ಹಾರ್ವೆಸ್ಟ್ ಮಾಡಿದ್ದೀನಿ.
ಹಾಗೆಯೇ ಒಂದೇ ಒಂದು ಸೋರೆಕಾಯಿ ಇದೆ, ಅದನ್ನು ಕೂಡ ನಾನು ಹಾರ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬದನೆಕಾಯಿ ಇದೆ, ಅದನ್ನು ಕೂಡ ಇದನ್ನು ಜಂಬೂ ಬದನೆಕಾಯಿ ಅಂತ ಕರಿತೀವಿ. ಇದು ದೊಡ್ಡದಾಗುತ್ತೆ, ಆದರೆ ಇಷ್ಟು ಚಿಕ್ಕದೇನೆ ಚೆನ್ನಾಗಿದೆ. ನನಗೆ ಎಷ್ಟು ಬೇಕೋ ಅಷ್ಟು ಹಾರ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ತುಂಬ ಟೇಸ್ಟು, ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಬದನೆಕಾಯಿ ಗಿಡ ತುಂಬ ಇದೆ ಬದನೆಕಾಯಿ, ಆದರೆ ನನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಹಾರ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಾವಿಂಥ ಗಿಡ ಒಂದೇ ಎರಡೇ ಇಟ್ಕೊಂಡ್ರೆ ಸಾಕು, ನಮ್ಮ ಮನೆಗಾಗುವಷ್ಟು ಬದನೆಕಾಯಿ ಸೊಪ್ಪು ತರಕಾರಿನ ನಾವು ಈಸಿಯಾಗಿ ಬೆಳ್ಕೊಬೋದು. ನೋಡಿ, ಇಷ್ಟು ಬದನೆಕಾಯಿ ನನಗೆ ಸಿಕ್ಕಿದೆ. ಹಾಗೆಯೇ ಒಂದೇ ಒಂದು ಮುಸ್ಕ್ ಬದನೆಕಾಯಿ ಇದೆ, ಅದನ್ನು ಕೂಡ ನಾನು ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಇದು ಅಷ್ಟೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದು ಲಾಸ್ಟು ಚರಿ ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.